ರಾಜ್ಯಗಳಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಪ್ರಚಂಡ ಬಹುಮತವನ್ನು ತೆಗೆದುಕೊಂಡಿದೆ. ಅಸ್ಸಾಂ, ಪುದುಚೇರಿ ಮತ್ತು ಅತ್ಯಂತ ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿ ಚಾಲೆಂಜ್ ಆಗಿದ್ದಂಥ ಪಶ್ಚಿಮ ಬಂಗಾಳದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಪ್ರಚಂಡ ಜಯಭೇರಿಯನ್ನು ತೆಗೆದುಕೊಂಡಿದೆ. ಇದು ನರೇಂದ್ರ ಮೋದಿಯವರ ನಾಯಕತ್ವದ ಬಗ್ಗೆ, ಭಾರತೀಯ ಜನತಾ ಪಕ್ಷದ ರಾಷ್ಟ್ರ ಮೊದಲು, ದೇಶದ ಅಭಿವೃದ್ಧಿ ಮೊದಲು ಅನ್ನುವಂಥ ಏನು ತತ್ವ ಐತಿ, ಆ ತತ್ವಕ್ಕೆ ಸಿಕ್ಕಂಥ ಜಯ ಆಗೈತೆ. ಅದಷ್ಟಲ್ಲದೆ ತಮಿಳುನಾಡಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ತನ್ನ ಭದ್ರ ನೆಲೆಯನ್ನು ಇವತ್ತು ಸ್ಥಾಪಿಸುವಂಥ ಕೆಲಸ ಆಗೈತೆ. ನಮಗಲ್ಲಿ ಬಹುಮತ ಸಿಗಲಿಕ್ಕೂ ಕೂಡ ಅಲ್ಲಿ ಉತ್ತಮ ರೀತಿಯ ಫಲಿತಾಂಶ ತಮಿಳುನಾಡಲ್ಲಿ ಕೂಡ ಬಂದಿದೆ. ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ, ನಮ್ಮ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಸಿಕ್ಕಂಥ ಗೌರವ, ಪ್ರೀತಿ ಜನರದ್ದಾಗೈತಿ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ನಾವೆಲ್ಲ ಕಾರ್ಯಕರ್ತರು ಇವತ್ತು ಅತ್ಯಂತ ಸಂತೋಷದಿಂದ, ವಿಜೃಂಭಣೆಯಿಂದ ಇಲ್ಲಿ ಸಂಭ್ರಮನ ಆಚರಣೆ ಮಾಡ್ತಾಯಿದ್ದೇವೆ. ನಮ್ಮ ಜೊತೆ ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರು ಮಿತ್ರರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಮೇಯರ್ ಆದ ಜ್ಯೋತಿ ಪಾಟೀಲ್ ಅವರಿದ್ದಾರೆ, ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದ ತಿಪ್ಪಣ್ಣ ಮಜ್ಗಿ ಅವರು, ಮಾಜಿ MLA ಆದ ಅಶೋಕ್ ಕಾಟ್ರೆ ಅವರು, ಈ ರೀತಿ ಎಲ್ಲ ನಮ್ಮ ನಾಯಕರು ಮತ್ತು ಕಾರ್ಯಕರ್ತರು ಕೂಡಿ ಇವತ್ತು ಗೆದ್ದಿದ್ದು. ಕರ್ನಾಟಕದ ಬೈ ಎಲೆಕ್ಷನದ ರಿಸಲ್ಟ್ ನಮಗೆಲ್ಲರಿಗೂ ನಿರಾಶೆ ತೆಗೆದುಕೊಂಡು ಬಂದೈತಿ. ಯಾಕಂದರೆ ಎರಡೂ ಕ್ಷೇತ್ರದಲ್ಲಿ ಕೂಡ ನಾವು ಗೆಲ್ಲಬೇಕನ್ನುವಂಥ ನಿರೀಕ್ಷೆ ಇಟ್ಕೊಂಡು ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು ಎಲ್ಲರೂ ಕೂಡ ಹೋರಾಟ ಮಾಡಿದ್ದರು. ಇದು ಯಾಕೆ ಈ ರೀತಿ ರಿಸಲ್ಟ್ ಬಂದಿತ್ತು ಅನ್ನೋದ್ರ ಬಗ್ಗೆ ಪಕ್ಷದ ಇದರಲ್ಲಿ ಫೋರಮ್ದಲ್ಲಿ, ವೇದಿಕೆಯಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ, ಚಿಂತನೆ ಮಾಡ್ತೇವೆ. ರಾಜ್ಯಾಧ್ಯಕ್ಷರು ಸಾಕಷ್ಟು ಓಡಾಡಿದ್ರು ಸರ್, ಎಲ್ಲ ನಾಯಕರು ಕೂಡ. ಬಾಗಲಕೋಟೆಯಲ್ಲಿ ಯತ್ನಾಳ್ ಅವರ ಹಿಂದೂ ಟ್ರಂಪ್ ಕಾರ್ಡ್ ಕೆಲಸ ಮಾಡಲು ಇದ್ರ ಬಗ್ಗೆ ವಿಚಾರ ಮಾಡೋದೈತಿ. ಯತ್ನಾಳ್ ಅವರಂತೂ ನಮ್ಮ ಪಾರ್ಟಿಯೋಗಿಲ್ಲ, ಆದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನಾಯಕರು ನಾವೆಲ್ಲರೂ ಇದ್ರ ಬಗ್ಗೆ ವಿಚಾರ ಮಾಡುವಂಥ ಕ್ಯಾಂಪೇನ್ ಮಾಡೋದಕ್ಕೆ ವಿಜೇಂದ್ರ ಸರಿ ಹೋಗಲಿಲ್ಲ ಅಂತ ಕ್ಷೇತ್ರಕ್ಕೆ ಕ್ಯಾಂಪೇನ್. ಅದನ್ನು ಯಾರು ಇದ್ರ ರೆಸ್ಪಾನ್ಸಿಬಿಲಿಟಿ ಅಥವಾ ಇದಕ್ಕೆ ಏನು ನಾವು ಮುಂದಿನ ಸತ್ತ ಏನು ಸುಧಾರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇವೆ.